ವೆಲ್ಕಮ್ ಟು ಜಸ್ಟ್ ಮಾತಲ್ಲಿ ವಿತ್ ಸೌಮ್ಯ. ಸೊ 2 ವರ್ಷದ ಹಿಂದೆ ನನ್ನ ಬಾಯ್ ಫ್ರೆಂಡಿಗೆ ಡೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಈಗ ಹಸ್ಬೆಂಡ್ ನಂಗೆ ಅನಿಸ್ತಿತ್ತು ಎದಕ್ಕೆ ಇವ ತಿಳ್ಕೊಳತಿಲ್ಲ ನನಗಿದು ಬೇಕಾಗೈತಿ, ಅವ್ನಿಗೆ ಹೆಂಗ್ ಗೊತ್ತಾಗತ್ತಿಲ್ಲ ಇದು. ನನ್ನ ಬಾಯ್ ಫ್ರೆಂಡ್ ಹೇಳಿದ, ಸೌಮ್ಯ ನನಗೆ ಕೇಳಬೇಕ ನಿನಗೆ ಏನ್ ಬೇಕಂತ, ಶುಡ್ ಆಸ್ಕ್ ಫಾರ್ ವಾಟ್ ಯು ವಾಂಟ್, ಇಲ್ಲಾಂದ್ರೆ ನಂಗೆ ಗೊತ್ತಾಗೋದಿಲ್ಲ ಅಂತ. ಇಟ್ ವಾಸ್ ಸೋ ಟಫ್ ಫಾರ್ ಮೀ. ಏನ್ ಸ್ಕಿಲ್ ಐತ್ಲ ಆಸ್ಕಿಂಗ್ ಫಾರ್ ವಾಟ್ ಯು ವಾಂಟ್ ನಮಗೆ ಸಣ್ಣವ್ರದಾಗಿಂತನೂ ಹೇಳಿಸ್ಕೊಟ್ಟಿಲ್ಲ ಆಯ್ತು. ಸಣ್ಣವ್ರಿದ್ದಾಗ ನಾವೇನಾದ್ರು ಜಾಸ್ತಿ ಕೇಳಿದ್ವಿ ಅಂತಂದ್ರೆ ಭಾಳ ಜೋರಿದ ಆಳಿಕೆ ಅದಂತ. ಮದ್ವಿ ಆಗ್ಬೇಕಾದ್ರೆ ನಾವು ಕೇಳ್ಬೇಕಂತಂದ್ರೆ ಭಾಳ ಏನು ಕೇಳಕ್ ಹೋಗ್ಬೇಡ ನೀನು, ಮದ್ವಿ ಆದಿಂದೆಲ್ಲ ಮಾತಾಡ್ಕೊ ಅಂತಂತಾರ. ನಮ್ಗೆ ಲೈಫ್ ಸ್ಕಿಲ್ ಹೇಳ್ಸಕೊಡಂಗಿಲ್ಲ. ನಾವು ಜಾಬಿಗೆ ಹೋಗ್ತೇವಿ, ಅಲ್ಲಿ ನಮ್ಗೆ ಇಷ್ಟ ಆಗ್ತಿರಂಗಿಲ್ಲ, ಆರ್ ವಿ ನೀಡ್ ಸಮಥಿಂಗ್ ಅಂಡ್ ವಿ ನೆವರ್ ಆಸ್ಕ್ ಫಾರ್ ಇಟ್ in relationships, at work, or generally in life. And over the years I've learned the skill of nan ಕೇಳ್ತೇನೆ ಆ್ಯಂಡ್ ಐ ಆಮ್ ಓಕೆ. ಅದು ಆನ್ಸರ್ ಎಸ್ನು ಇರ್ಬೋದು, ನೋನು ಇರ್ಬೋದು. ಈಗ ನನ್ನ ಹಸ್ಬೆಂಡಿಗೆ ನನಗೆ ಏನು ಬೇಕು, ಇನ್ನು ನೈಸ್ ಬೇಕು ಹೇಳಕ್ಕೆ ಸ್ಟಾರ್ಟ್ ಮಾಡೇನಿ. ಸೊ ಇದು ನಮ್ಮ ರಿಲೇಷನ್ಶಿಪ್ ಎಷ್ಟು ಸಿಂಪ್ಲಿಫೈ ಮಾಡೈತಿ ಅಂತಂದ್ರೆ ಅದು ಎನರ್ಜಿ ಏನು ಬೇಕಾಗ್ತೈತಿ ಟು ಫಿಗರ್ ಔಟ್ ಅವ್ರಿಗೆ ಏನಾಗೈತಿ ಅಂತ, ಏನು ಅನ್ಕೊಂಡಿರ್ಬೋದಕ್ಕೆ ನನ್ನ ಸಿಚುವೇಶನ್ನಾಗಂತ. ಇಟ್ ಟ್ರೈನ್ಸ್ ಲಾಡ್ ಆಫ್ ಎನರ್ಜಿ. ನೋ ಇನ್ ದ ಕಾಮೆಂಟ್ ಸೆಷನ್ ನಿಮ್ಗೆ ಏನು ಅನ್ನಿಸ್ತೈತಿ ಇದ್ರ ಬಗ್ಗೆ ಅಂತ.